ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ದ ಒನ್ ಅಂಡ್ ಓನ್ಲಿ ಕ್ಯಾಪ್ಟನ್ ಲೀಡರ್ ಲೆಜೆಂಡ್ ವಿಜಯ್ ರಾ. ಹಲೋ, ಏನಂತ ವಿಶೇಷ? ಬರ್ಡೇ ಟ್ರೀಟ್ ಕೊಡ್ತೀಯ ಅಂತ ಹೇಳಿದೀಯಾ? ಯಾವಾಗ? ಹೋಗ್ತಾ ಇದ್ದೇನೆ, ಎಂತ ಕೊಡಿಸ್ತಾನೆ ನೋಡ್ಬೇಕು. ಪ್ಲಾನ್ ಇಸ್ ಎಂತದಿಲ್ಲ, ಚಿಕನ್ ವೆಜ್. ಸೊ ಗೈಸ್, ಒಟ್ರಾಸಿ ಮಳೆ ಅಂದ್ರೆ ಫುಲ್ ರೋಡ್ ಮೇಲೆಲ್ಲ ನೀರು ಬಂದಿದೆ, ಫುಲ್ ಮಳೆ. ಓ, ಕಾರ್ ಹೋಯ್ತಲ್ಲಿ, ಅದು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಎಂತ ಮಾಡ್ತಿದ್ದಾರೆ? ತಾಗಿಸಿದ್ನ ಮಿನ್ನಿ ಕಾರಿಗೆ ಅಲ್ಲಿ ತಾಗಿದೆ ಅವ್ರದ್ದು. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡಿದವರು, ಆಗ್ಲಿಲ್ಲ. ಸೊ ಫುಲ್ ಇದಾಗಿದೆ, ತುಂಬಾಗಿದೆ, ಫುಲ್ ಹೋಯ್ತು ಅದು. ಸೊ ಗೈಸ್, ಈಗ ಎಂತ ಅಂತ ಹೇಳಿದ್ರೆ, ನಾವು ವಿಜಯ್ ಅಣ್ಣ ಬಂದಿದ್ದಾರೆ ಬ್ಯಾಂಗ್ಳೂರಿಂದ, 1 ತಿಂಗಳು ಇರಲಿಲ್ಲ. ಸೊ ಇವರು ಯಾರು ಅಂತ ಹೇಳಿದ್ರೆ ನಮ್ಮ ಕಾರ್ಕಳ ಕನೆಕ್ಟ್, ಮೂಡಿದ್ರೆ ಕನೆಕ್ಟ್, ಹಾಗೆ ಸುಮಾರು ಪೇಜಸ್ ನ ಅಧಿಪತಿ. ಎಂತ ಹೇಳಿದ? ಅಧಿಪತಿ ಅಂತ ಹೇಳಿದ. ಓಕೆನಾ? ಸೊ ನೋಡಿ, ಕಾರ್ ಫುಲ್ ಇಲ್ಲಿ ಕಾಣುದಿಲ್ಲ, ಒಳಗೆ ಹಾಕಿದ್ದಾರೆ ಅವರು, ಬೇರೆ ಕಡೆ ಈ ಕಡೆ ತಾಗಿದಲ್ಲಿ ಅವರಿಗೆ. ಸೊ ನಾವೀಗ ಹೋಗ್ತಿದ್ದೇವೆ ಬರ್ಡೇ ಟ್ರೀಟ್ ಅಂತ ಅವರಿಗೆ. ಸೊ ನಂದು ಬರ್ಡೇ ಟ್ರೀಟ್ ಕೊಡಿಸ್ಲಿಕ್ಕೆ ಇವತ್ತು ಎಲ್ಲಿಗೆ ಹೋಗೋದೀಗ ನಾವು? ನೀ ಹೇಳಿದ ಜಾಗ ಲೈಟ್ ಇಟ್ಸ್ ಹೊಸದಾಗಿ ಓಪನ್ ಆಗಿದೆ ಅಲ್ಲ, ಅಲ್ಲಿಯಾ? ಪ್ರಮೋಷನ್ ಮಾಡಿದ್ಮೇಲೆ ಹೋಗ್ಲೇಬೇಕಲ್ಲ ಅಲ್ಲಿಗೆ ನಾವು. ಕಾರ್ಕಳದಲ್ಲಿ ಲೈಟ್ ಇಟ್ಸ್ ಓಪನ್ ಆಗಿದೆ. ನೀವು ಎಂತಾದ್ರು ನೋಡ್ಲಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಕಾರ್ಕಳ ಕನೆಕ್ಟ್ ಪೇಜ್ ಅಲ್ಲಿ ಆಲ್ರೆಡಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ. ವಿಡಿಯೋ ಹೋಗಿ ನೋಡಿ, ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಹೊಸದಾಗಿ ಓಪನ್ ಆಗಿದೆ ಕಾರ್ಕಳದಲ್ಲಿ ಲೈಟ್ ಇಟ್ಸ್ ಕೆಫೆ. ಸೊ ಅಲ್ಲಿಗೆ ಈಗ ನಾವು ಹೋಗ್ತಾ ಇದ್ದೇವೆ. ನೋಡುವ, ಅಲ್ಲಿ ಹೋದ್ಮೇಲೆ ಸಿಗ್ತೇನೆ, ಏನೆಲ್ಲ ಆಗ್ತದೆ, ಎಂತೆಲ್ಲ ಮಾಡ್ತೇವೆ ಇವತ್ತು. ಟ್ರೀಟ್ಗೆ ದುಡ್ಡು ಯಾರು ಕೊಡ್ತಾರೆ ಅದು ಸಹ ನೋಡ್ಬೇಕು. ಎವ್ರಿ ಟೈಮ್ ನಮ್ಗೆ ಇವರೇ ಕೊಡಿಸೋದು. ಸೊ ಆಸ್ ಯೂಶುವಲ್ ಇವತ್ತು ಸಾವಿರ ಕೊಡ್ಬೋದೇನೋ, ನೋಡುವ. ಸೊ ಇದನ್ನ ಹೇಳ್ತಾ ಇದ್ದೆ, ಎಲ್ಲಿಗೆ ಹೋಗ್ಲಿ ಟ್ರೀಟ್ ಅವ್ರದ್ದಾಗ್ಲಿ ನಮ್ದಾಗಿರ್ಲಿ, ಹಣ ಮಾತ್ರ ನಾನು ಕೊಡೋದು ಅಂತ. ಎಸ್, ಅದು ನೀರೆಲ್ಲ ಕಡೆ ಹೋಗಿದೆ, ತೋಡೆಲ್ಲ ರೋಡ್ ಮೇಲೆ. ಸೊ ಗೈಸ್, ಅಲ್ಲಿ ಹೋಗಿ ಸಿಗ್ತೇವೆ. ವಿಡಿಯೋ ಎಂಡ್ ತನಕ ನೋಡಿ. ನೀವು ವಾಚಿಂಗ್ ಆದ್ರೆ ಸಬ್ಸ್ಕ್ರೈಬ್ ಈಗಲೇ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಟನ್ ಅಂತ ಒತ್ತಿ. ಸೊ ಗೈಸ್, ನೋಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ನಾವು ಅಲ್ಲಿ ಹೋದ್ಮೇಲೆ ಸಿಗ್ತೇವೆ. ಸ್ಟೇ ಟ್ಯೂನ್ಡ್. ಸೊ ಗೈಸ್, ಒಟ್ರಾಸಿ ಮಳೆ, ಜಸ್ಟ್ ವಿ ರೀಚ್ ಲೈಟ್ ಇಟ್ಸ್. ಹೇಗೆ ಮಳೆ? ಖಂಡಾಪಟ್ಟೆ ಮಳೆ. ಬ್ಯಾಂಗ್ಳೂರ್ ಹೋಗೋದು ಈ ಮಳೆಗೆ. ಸೊ ಗೈಸ್, ಕಾರ್ಕಳ ಇವತ್ತು ಶನಿವಾರ ಬೇರೆ, ಫುಲ್ ಬ್ಲಾಕ್ ಜಾಮ್ ಆಗಿದೆ. ಸಂತೆ ಬೇರೆ ಉಂಟು ಕಾರ್ಕಳದಲ್ಲಿ, ಹಾಗೆ. ಸೊ ನಾವಿವತ್ತು ಬಂದಿದ್ದೇವೆ ಈಗ ತಿನ್ನಲಿಕ್ಕೆ ಲೈಟ್ ಇಟ್ಸ್. ಅದು ಲೈಟ್ ಆಗಿ ಒಂದು ಹೋಗುವ. ಲೆಟ್ಸ್ ಗೆಟ್ ಇನ್. ಓಪನ್ ಆಗಿ ನನ್ನ ಬರ್ಡೇ ದಿನವೇ ಓಪನ್ ಆಗಿದೆ. ಸೊ ಆ ದಿನ ಬರಲಿಕ್ಕಾಗಿಲ್ಲ. ಸೊ ಇವತ್ತು ನಾವು ಬಂದಿದ್ದೇವೆ. ಬಟ್ ನಾವು ವ್ಲಾಗ್ ಮಾಡಿದ್ದೇವೆ ನಮ್ಮದು ಕಾರ್ಕಳ ಕನೆಕ್ಟಲ್ಲಿ. ನೋಡಿ, ವ್ಲಾಗ್ ಅಲ್ಲ, ರೀಲ್ಸ್ ಮಾಡಿದ್ದೇವೆ ಎಂತೆಲ್ಲ. ಸೊ ಗೈಸ್, ನಂದು ಬರ್ಡೇಗೆ ಅವರು ಅವತ್ತು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಇವತ್ತು ಕೇಕ್ ಆರ್ಡರ್ ಮಾಡ್ತಾ ಇದ್ದಾರೆ. ಕೂಲ್. ಎಂತ ಮಾಡ್ತಿದ್ದೀರಿ? ಕೇಕ್ ಎಂತಕ್ಕೆ ಮಾರ? ಇಬ್ಬರು ಇರೋದಲ್ಲ, ಕೇಕ್ ಎಂತಕ್ಕೆ? ಅದ್ಯಾವುದು? ಚಾಕ್ಲೇಟಾ? ರೆಡ್ ವೆಲ್ವೆಟ್? ಅದು ಯಾವುದು? ಅದು ಬೇಡ, ಅದು ಸೇಮ್ ಅಲ್ಲ? ಒಂದು ಚಾಕ್ಲೇಟ್. ಸೊ ಗೈಸ್, ಇಲ್ಲಿ ಬರೀಲಿಕ್ಕೆ ಇವ್ರು ಎಂತೆಲ್ಲ ಬರೀತಾರೆ ಈಗ ನನಗೆ ಗೊತ್ತಾಗಿದೆ. ಹ್ಯಾಪಿ ಬರ್ಡೇ ಪೋಂಕ್ರ ಅಂತ ಬರೀಬೋದು ನನ್ನ ಪ್ರಕಾರ ಇವರಿಗೆ. ಅದೇ. ಎಸ್ ಗೈಸ್, ಸೊ ಅವ್ರು ಬರ್ತಿದ್ದಾರೆ ಹ್ಯಾಪಿ ಬರ್ಡೇ ಪೋಂಕ್ರ ಅಂತ. ಎಂತ ಪೋಂಕ್ರ ಬರ್ತಿಲ್ಲ, ಈಗ ಅದನ್ನೇ ಬರೀತಾರೆ. ನೋಡುವ ಎಂತ ಮಾಡ್ತಾರೆ ಇವರಂತ. ಸೊ ಗೈಸ್ ನೋಡಿ, ಹ್ಯಾಪಿ ಬರ್ಡೇ ಪೋಂಕ್ರ ಅಂತ ಬರ್ತಿದ್ದಾರೆ. ನಮ್ಮೊಟ್ಟಿಗೆ ಎಲ್ಲಿಂಟು? ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ತಮಿಳ್ನಾಡಿಂದ ಅರ್ಹಂತ್ ವರ್ಮಾ ಅವರು. ಹಿ ಈಸ್ ಮಿಸ್ಸಿಂಗ್, ಸೊ ಹಿ ಈಸ್ ಜಾಯಿನಿಂಗ್ ಥ್ರೂ ವಿಡಿಯೋ ಕಾಲ್. ಕೇಕ್ ಕಟ್ ಮಾಡ್ತಿದ್ದಾರೆ ಇಬ್ಬರು. ಆದ್ರೆ ಅರ್ಧ ಕೆಜಿ ಕೇಕ್ ಆರ್ಡರ್ ಮಾಡಿದ್ದಾರೆ. ಅದು ಚಾಕ್ಲೇಟ್ ರೆಡ್ ವೆಲ್ವೆಟ್ ಕೇಕ್. ಬರ್ಡೇ ಒಂದು ಸಾಂಗ್ ಇತ್ತಲ್ಲ, ಯಾವುದು? ಪೋಸ್ಟ್ ಬರ್ಡೇ ಸೆಲೆಬ್ರೇಷನ್. Vaibhav's birthday, so we call him Ponkra. Then also we call him Nandana. You know why it is? Nandana. Cut madu. Happy birthday to you. Happy birthday to you. To Vaibhavire. Vulgar.
ನಂದನ ಬಾಯ್. ಸೊ ಗಾಯ್ಸ್ ನಾನು ಕೊಡ್ಬೇಕು ಮಾರ ನಿಮ್ಗೆ. ಇರ್ಲಿ ಅದೇ ಇರ್ಲಿ, ಇದಿಟ್ಕೊಳ್ಳಿ. ಇಲ್ಲ ಥ್ಯಾಂಕ್ ಯು. ಶುಗರ್ ನಗು ನಗುತ್ತಾ ಬಾಳು. ಮತ್ತೆ ಕಾರ್ಕಲ್ ಗಂಟೆಗೆ ಸ್ವಲ್ಪ ಜಾಸ್ತಿ ಕಂಟೆಂಟ್ ಮಾಡಿ ಸಾಯಿ. ಅಲ್ಲಿ ಕಂಟೆಂಟ್ ಇಲ್ಲ, ನಾನಿಲ್ಲ, ಕಂಟೆಂಟ್ ಇಲ್ಲ. ಸೊ ಗೈಸ್, ನಾವು ಇವತ್ತು ಬಂದಿದ್ವಿ ಅಂದರೆ ವಿಜಯತನ ಕರ್ಕೊಂಡು ಬಂದಿದ್ರು ಲೈಟ್ ಇಡ್ಸಿಗೆ. ಕಾರ್ಕಳದಲ್ಲಿ ನ್ಯೂ ಆಗಿ ಓಪನ್ ಆಗಿದೆ, ಒಂದು ಬರ್ಡೇ ದಿನವೇ ಓಪನ್ ಆಗಿದ್ರು. ಸೊ ಇವತ್ತು ಇಲ್ಲಿ ಇವರು ಆರ್ಡರ್ ಮಾಡಿದ್ರು ರೆಡ್ ವೆಲ್ವೆಟ್ ಚಾಕ್ಲೇಟ್ ಕೇಕ್. ಸೂಪರ್ ಇತ್ತು. ಇದರಲ್ಲಿ ಲೈಕ್ ನಟ್ಸ್, ಕ್ಯಾಶ್ಯೂಸ್ ಎಲ್ಲ ಹಾಕಿದ್ದಾರೆ. ಟೇಸ್ಟ್ ಮಾತ್ರ ಆಸಮ್. ರೆಡ್ ವೆಲ್ವೆಟ್ ಕೇಕ್ಗಿಂತ ಈ ರೆಡ್ ವೆಲ್ವೆಟ್ ಚಾಕ್ಲೇಟ್ ಕೇಕ್ ವಿತ್ ನಟ್ಸ್ ಸೂಪರ್ ಇದೆ. ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲೀಸ್ ಯಾರ್ದಾದ್ರು ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕಿದ್ರೆ ಲೈಟ್ ಇಡ್ಸಿಗೆ ಬನ್ನಿ, ಕೇಕ್ ಟ್ರೈ ಮಾಡಿ. ಅಡ್ವಾಂಟೇಜ್ ನೋಡಿ, 30% ಡಿಸ್ಕೌಂಟ್ ಎಲ್ರಿಗೆ ಉಂಟದು. 30% ಡಿಸ್ಕೌಂಟ್ ಎವ್ರಿ ಡೇ. ಸೊ ಗೈಸ್, ಎವ್ರಿ ಡೇ ಫಾರ್ ಎವ್ರಿ ಒನ್ 30% ಡಿಸ್ಕೌಂಟ್ ನಡೀತಿದೆ ಲೈಟ್ ಇಟ್ಸಲ್ಲಿ. ಯಾವಾಗ ಸಹ ಬನ್ನಿ, 30% ಡಿಸ್ಕೌಂಟ್ ಪಡೀರಿ. ಸೊ ನಮಗೆ ಡಿಸ್ಕೌಂಟ್ ಇಲ್ಲಿ 190 ರೂಪೀಸ್ ಸಿಕ್ಕಿತ್ತು. ಸೊ ಗೈಸ್, ಎಂತ ಹೇಳ್ತೀರಿ ವಿಜೇತರೆ? ಬಟ್ 190 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ, ಬನ್ನಿ. ಮತ್ತೆ ನಾವು ನಾಡಿದ್ದು ಮತ್ತೆ ಬರ್ತೇವೆ, ಅಲ್ಲಿಗೆ ಪ್ರಮೋಷನ್ ಮಾಡಲಿಕ್ಕೆ ವಿಡಿಯೋಸ್ ಲೈಕ್ ಮಾಡಿ ಕಾರ್ಕಳ ಕನೆಕ್ಟ್ ಇಂದ. ಯಾ. ಸೊ ಗಾಯ್ಸ್, ನಾವೀಗ ಹೊರಟಿದ್ದೇವೆ. ಎಲ್ಲಿಗೆ ವಿಜಯ್ ಬಾಯ್? ನಂದು ಲೈಟ್ ಸ್ವಲ್ಪ ಸರಿ ಇಲ್ಲ. ಇವತ್ತು ಗಾಡಿದು ಲೈಟ್ ಸ್ವಲ್ಪ ಸರಿ ಇಲ್ಲ ಅಂತೆ. ಲೈಟ್ ಸರಿ ಮಾಡಿಸಲಿಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೇವೆ ಜೋಡ್ ರಸ್ತೆ ಹತ್ತಿರ ಇರುವ ಯಾವುದೋ ಒಂದು ಶೋರೂಮಿಗೆ. ಇವಾಗ ಕಾರು ಎಲ್ಲ ರಿಪೇರಿ ಅಲ್ಲೇ ಮಾಡಿಸುವಂತೆ. ಸೊ ನಾವೀಗ ಹೋಗ್ತಾ ಇದ್ದೇವೆ ಜೋಡ್ ರಸ್ತೆಗೆ. ಎಂತ ರಿಪೇರಿ, ಎಂತ ಲೈಟ್, ಹೆಡ್ಲೈಟ್ ಹೋಗಿದ್ದಂತೆ. ಇವರು ಬೇರೆ ಇವತ್ತು ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾರೆ. ಸೊ ಇವರ ಥರವೇ ಇವ್ರದ್ದು ಹೆಡ್ಲೈಟ್ಸ್ ಹೋಗಿದೆ ಕಾರಿದು. ಸೊ ಲೆಟ್ಸ್ ಗೋ ದೇರ್ ಆ್ಯಂಡ್ ಐ ವಿಲ್ ಸಿ ಯು. ಹೆದರ್ಬೇಡಿಯಾ? ಯಾಕೆ ಹೆದರ್ತೀರಿ? ನಾನು ಬಿಡ್ತೇನೆ. ನೀವು ಇವರನ್ನು ಮಾಡಬೇಕಾದ್ರೆ ಲಾಗ್ ಮಾಡಬಾರ್ದು. ಲಾಗ್ ಅಲ್ಲ, ವ್ಲಾಗ್ ಅಂತೇಳಿ. ಸೊ ಗಾಯ್ಸ್, ವಿ ವಿಲ್ ಸಿ ಯು ದೇರ್. ಇಲ್ಲ ಮಾರ್ರೆ, ಇವ್ರದ್ದು ಹೆಡ್ಲೈಟ್ ಜಿಗುಬುಗು ಆಗೋದಂತೆ. ಈಗ ಆಗ್ತಿಲ್ಲ ಅಂತ ಜಿಗುಬುಗು. ವಿ ಡಿಡ್ ದ ಜುಗಾಡ್ ಎಂತಂತ ಹೇಳಿದರೆ, ಸೊ ವೈಟ್ ಲೈಟ್ ಬೇಕಿತ್ತು. ಮುಂಚೆದು ವೈಟ್ ಲೈಟ್, ಸೊ ವೈಟ್ ಲೈಟ್ ಬೇಕಿತ್ತು. ಸೊ ವೈಟ್ ಲೈಟ್ ಇಲ್ಲಿ ಇರಲಿಲ್ಲ ಅಂತೆ, ಮ್ಯಾಂಗ್ಳೂರಿಂದ ತರಿಸ್ಬೇಕಾಗಿತ್ತು. ಸೊ ಇವರಿಗೆ 3 o'clock ಬ್ಯಾಂಗ್ಳೂರು ಹೊರಡಬೇಕಿತ್ತು. ಸೊ ಸಿಗೋದಿಲ್ಲ ಅಂತ ಹೇಳಿ ಇಲ್ಲಿ ಇವರ ಹತ್ರ ಆಲ್ರೆಡಿ ಆರೆಂಜ್ ಲೈಟ್ ಇತ್ತು, ಆರೆಂಜ್ ಲೈಟ್ ಹಾಕಿಬಿಟ್ರು. ಸೊ ಇಟ್ಸ್ ಒಂದು ಆರೆಂಜ್, ಒಂದು ಸೈಡ್ ವೈಟ್. ಎಂತ ಹೇಳ್ತೀರಿ? ನಿಮ್ಮಾಗಿ ಜಾತ್ರೆವೇ. ಯಾವ್ದ್ರಲ್ಲಿ ಖರ್ಚು ಕಡಿಮೆ ಆಗುತ್ತೆ ಅದು ಮಾಡಬೇಕು. 6,000 ಹೊಡಿತಿತ್ತು, ಈಗ 280 ರೂಪೀಸ್ ಎಲ್ಲ ಆಗುತ್ತಲ್ಲ. 280 ರೂಪಾಯಿ ಅಷ್ಟೇಯಾ? ಕ್ರೇಜಿ. 2 ವರ್ಷದ ವ್ಯಾರಂಟಿ ಇತ್ತಲ್ವಾ? 2 ವರ್ಷಕ್ಕಿಂತ ಜಾಸ್ತಿ ವ್ಯಾರಂಟಿ ಇತ್ತು. ಇದು ಬಾಕ್ಸ್ ತಂದು ಮಾಡಿ ಸರಿ ಮಾಡಿ ನೋಡಿ. ಈಗ ಕಾರ್ ಹೀಗೆ ಕಾಣ್ತದೆ, ಒಂದು ಲೈಟ್ ಆರೆಂಜಲ್ಲಿ, ಒಂದು ಲೈಟ್ ವೈಟಲ್ಲಿ. ಸೊ ಗೈಸ್, ಅಗೇನ್ ವಿ ಆರ್ ಹಿಯರ್ ಅಟ್ ಲೈಟ್ ಇಟ್ಸ್. ಯಾಕೆಂತ ಹೇಳಿದರೆ ಕೇಕ್ ಆಗ ಅರ್ಧ kg ಆರ್ಡರ್ ಮಾಡಿದ್ರು ಇವರು. ನಾವು ಅದನ್ನು ಬಿಟ್ಟು ಹೋಗಿದ್ದು, ಅದನ್ನು ಈಗ ವಾಪಸ್ ತೊಗೊಳ್ಲಿಕ್ಕೆ ನಾವು ಬಂದಿದ್ದೇವೆ. ಸೊ ಗೈಸ್, ಕೇಕ್ ಬಿಟ್ಟು ಹೋಗಿದ್ವಿ. ಅವ್ರು ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಕೇಕ್ ಬಿಟ್ಟು ಹೋಗಿದ್ದೀರಿ ಇಲ್ಲ ಅಂತ. ಅದಕ್ಕೆ ವಾಪಸ್ ಬಂದು ನಮಗೆ ಮರ್ತೋಗಿತ್ತು ಅಂತ. ಇವರು ಬೇರೆ ಇಬ್ಬರಿಗೆ ಅರ್ಧ kg ಕೇಕ್ ಆರ್ಡರ್ ಮಾಡಿದ್ದು. ಸೊ ತಿಂದದ್ದು 2 ಪೀಸ್ ಮಾತ್ರ ಅರ್ಧ. ಸೊ ಗಾಯ್ಸ್, ಈಗ ನಾನು ಹೊರಡ್ತಾ ಇದ್ದೇನೆ ಮನೆಗೆ. ಅವನಲ್ಲಿ ಕೋಮಣ ನಿಮ್ಮದು. ಸರಿ, ಬ್ಯಾಂಗ್ಳೂರಾ? ಬಾಯ್ ಬಾಯ್, ಸಿ ಯು ಸೂನ್. ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇವನಿಗೆ ಸ್ವಲ್ಪ ಹೇಳಿ ಆಯ್ತಾ, ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಅಲ್ಲ, ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಮೆಲ್ಲ ಹೋಗ್ಲಿಕ್ಕೆ, ಮೆಲ್ಲವೇ ಹೋಗುದಲ್ಲ. ಓಕೆ, ನಾನು ಸಹ ಈಗ ಮ್ಯಾಂಗ್ಳೂರ್ ಹೋಗೋದು. ಮಾಡಿ ಆಯ್ತಾ? ಹಾಂ, ಸಬ್ಸ್ಕ್ರೈಬ್. ಓಕೆ, ಕಾರ್ಕಳ ಕನೆಕ್ಟ್ ಮತ್ತೆ ಪೇಜ್ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಸಹ ಮಾಡಿ. ಓಕೆ, ಸರಿ, ಬಾಯ್ ಬಾಯ್, ಸಿಗುವ. ಸೊ ಗೈಸ್, ಅವರೀಗ ಬ್ಯಾಂಗ್ಳೂರಿಗೆ ಹೋಗ್ತಿದ್ದಾರೆ. ನಾನು ಜಸ್ಟ್ ಈಗ ಮನೆಗೆ ಬಂದೆ. ಪೇಪರ್ಸ್ ತೊಗೊಳ್ಳಿಲ್ಲ. ಓಕೆ, ನಾನೀಗ ಜಸ್ಟ್ ಮನೆಗೆ ಬಂದೆ. ನನಗೆ ಈಗ ಸ್ವಲ್ಪ ಕೆಲಸ ಉಂಟು. ಏನಂತ ಹೇಳಿದ್ರಿ, ಈಗ ನನಗೆ ಮ್ಯಾಂಗ್ಳೂರು ಹೋಗಲಿಕ್ಕಿದೆ ಸ್ವಲ್ಪ. ಸೊ ಫಾರ್ ದ್ಯಾಟ್ ರೀಸನ್ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೇನೆ. ಇಟ್ ಬೀನ್ ಅ ಶಾರ್ಟ್ ವ್ಲಾಗ್ ಅಂತ ನೋಡುವ, ಅಪ್ಲೋಡ್ ಮಾಡ್ತೇನೆ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.